ನಾನ್ ನಿಮ್ ಮಾತು ಕೇಳ್ದೆ ಇದ್ದಾಗ ಕೆಟ್ಟ ಸೊಸೆ ಆಗ್ಬೋದು, ಹಾಗೆ ನಾನು ಇವ್ರ ಪಾಲ್ಗೆ ಕೆಟ್ಟ ಹೆಂಡತಿ ಆಗಿರ್ಬೋದು. ಆದ್ರೆ ನಾನು ಕೆಟ್ಟ ತಾಯಿಯಲ್ಲ ಅತ್ತೆ, ನಾನು ಕೆಟ್ಟ ತಾಯಿಯಲ್ಲ. ಒಂದ್ ವೇಳೆ ನಾನು ಪ್ರಾಣ ಕೊಡೋದ್ರಿಂದ ನನ್ನ ಮಗಳು ಒಂದ್ ಕ್ಷಣದ ನಗು, ಒಂದ್ ಕ್ಷಣದ ಖುಷಿ ವಾಪಸ್ ಬರುತ್ತೆ ಅಂದ್ರೂ ನಾನು ಖುಷಿಯಿಂದ ಪ್ರಾಣ ಬಿಡ್ತೀನಿ. ಭಾಷಣ ಮಾಡೋದನ್ನ ನಿಲ್ಸು. ಮೊದ್ಲು ಇದನ್ನ ಯೋಚಿಸು. ನೀನು ಹುಚ್ಚಾಸ್ಪತ್ರೆ ಡಾಕ್ಟರ್ ಹತ್ರ ಅವಳನ್ನ ಕರ್ಕೊಂಡು ಹೋದ್ರೆ ಜನ ಏನಂತಾರೆ ಅಂತ. ಅತ್ತೆ, ನಾನೇನಾದ್ರೂ ಕೆಟ್ಟ ತಾಯಿ ಆಗಿದ್ರೆ ಆಗ ನಾನ್ ಜನ ಏನಂತಾರೆ ಅಂತ ಯೋಚನೆ ಮಾಡ್ತಿದ್ದೆ. ನಾನ್ ಜನಗಳ ಬಗ್ಗೆ ಯೋಚನೆ ಮಾಡ್ದೆ, ನನ್ನ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ. ನಾನ್ ಕೆಟ್ಟ ತಾಯಿ ಅಲ್ಲ ಅತ್ತೆ. ಏನಾದ್ರೂ ಹುಚ್ಚಾಸ್ಪತ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ರಿಂದ ನನ್ನ ಮಗಳ ಮನ್ಸಿನ ಭಾರ ಕಡಿಮೆ ಆಗತ್ತೆ ಅನ್ನೋದಾದ್ರೆ ನಾನು ನನ್ನ ಮಗಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅನುಪಮ, ತಗೋ ನೀರು ಕೊಡಿ, ತಗೋ. ಅಮ್ಮ, ಪರಿಸ್ಥಿತಿ ಈಗಾಗಲೇ ಕೆಟ್ಟು ಹೋಗಿದೆ. ಹೀಗೆ ಜಗಳ ಆಡ್ಕೊಂಡು ಪರಿಸ್ಥಿತಿನ ಇನ್ನೂ ಹಾಳು ಮಾಡಬೇಡಿ. ಅನುಪಮ, ನಡಿ ಪಾವನಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗಿದೆ. ಮುಳ್ಳುನ್ನಲೇ ತೆಗಿಬೇಕು. ಸಾಕು ತಾತ, ನಿಮ್ ಪಿಜೆ ಕೇಳಿ ಕೇಳಿ ನಂಗೆ ಹೊಟ್ಟೆ ನೋವುತ್ತಿದೆ. ಪಿಜೆನಾ? ಹಾ, ಪಿಜೆ ಅಂದ್ರೆ ಪೋ ಜೋಕ್ಸ್. ಏನು? ನಾನು ಜೋಕು ಬಡವನಾ? ಪರವಾಗಿಲ್ಲ, ನಾನ್ ನಿನಗೆ ಸೌಕರ್ಯ ಜೋಕ್ ಹೇಳ್ತೀನಿ. ಈಗ ಒಂದು ಸಲ 200 ರೂಪಾಯಿ ನೋಟು 200 ರೂಪಾಯಿ ನೋಟ್. ಪೋ ಜೋಕ್ಸ್ ಅಂದ್ರೆ ಲಿಟ್ರಲಿ ಬಡತನ ಜೋಕ್ಸ್ ಅಲ್ಲ. ಇಂಥ ಜೋಕ್ಸ್ ಯಾಕೆ ಫನ್ನಿ ಆಗಿರುತ್ತೆ ಅಂದ್ರೆ ಇದು ಫನ್ನಿ ಆಗಿರಲ್ಲ. ಇರುತ್ತೋ ಇರೋದಿಲ್ವೋ? ಪಾವನಿ ಪುಟ್ಟ, ಗುಡ್ ಮಾರ್ನಿಂಗ್ ಅಪ್ಪ. ಒಂದ್ ಕೆಲಸ ಮಾಡ್ತೀನಿ, ಈ ಬಡ ಜೋಕ್ಸ್ ಇದೆಯಲ್ಲ ಅದನ್ನ ನಮ್ಮ ಅಕ್ಕನಿಗೆ ಹೇಳ್ತೀನಿ. ಪಾಪ ಅವಳಿಗೆ ಅದು ಕೆಲ್ಸಕ್ಕೆ ಬರುತ್ತೆ. ಹೇ, ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್ ಅಂಡ್ ಯು ಟು. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಕಂದ. ಗುಡ್ ಮಾರ್ನಿಂಗ್. ಹೇಗಿದ್ಯಾ ನನ್ ಮುದ್ದು? ತುಂಬಾ ಕೆಟ್ಟೋಳಾಗಿದ್ದೀನಿ. ನಾನ್ ನಮ್ಮ ಅಪ್ಪ ಅಮ್ಮಂಗ್ ಹರ್ಟ್ ಮಾಡಿದ್ನಲ್ಲ. ಹಾಗೆಲ್ಲ ಏನೂ ಇಲ್ಲ ಮಗಳೇ. ನನ್ ಸ್ವೀಟಿ ಅಂತೂ ಪ್ರಪಂಚದಲ್ಲೇ ತುಂಬಾ ಒಳ್ಳೆ ಹುಡುಗಿ. ನಿಮ್ಮಿಬ್ರಿಗೂ ನನ್ ಮೇಲೆ ಕೋಪ ಇಲ್ಲ ಅಲ್ವಾ? ಸ್ವಲ್ಪನೂ ಇಲ್ಲ ಪುಟ್ಟ. ಏನಾದ್ರೂ ಹೇಳ್ಬೇಕಿತ್ತ? ಹಾ, ಅದು ನಾವು ಯೋಚಿಸ್ತಾ ಇದ್ವಿ ನಿನ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ. ಡಾಕ್ಟರ್ ಹತ್ರ ಯಾಕೆ? ನಾನು ಹುಷಾರಾಗಿದ್ದೀನಿ. ಹಾ, ಆದ್ರೆ ಅದು ಪುಟ, ನಿಮ್ಮಮ್ಮ ಹೇಳ್ತಿರೋದೇನಂದ್ರೆ ಸೈಕಾಲಜಿಸ್ಟ್ ಹತ್ರ ಹೋಗ್ಬೇಕಿತ್ತು ಒಂದ್ಸಲ. ಸೈಕಾಲಜಿಸ್ಟ್ ಹತ್ರ ಯಾಕೆ? ನಾನು ಆರಾಮಾಗಿದ್ದೀನಿ ಅಪ್ಪ. ಐ ಆಮ್ ನಾಟ್ ಕ್ರೇಜಿ. ಐ ನೋ ನಾನು ಕೋಪದಲ್ಲಿ ತಪ್ಪು ಮಾಡಿದೆ, ಯಾಕಂದ್ರೆ ನಾನು ಕೋಪದಲ್ಲಿ ಇದ್ದೆ. ಐ ಆಮ್ ನಾಟ್ ಕ್ರೇಜಿ ಅಪ್ಪ. ಐ ಆಮ್ ನಾಟ್ ಕ್ರೇಜಿ. ಸ್ವೀಟಿ, ನಮ್ಗೆ ಹೊಟ್ಟೆ ನೋವು ಬಂದ್ರೆ ನಾವಾದ್ರೂ ಡಾಕ್ಟರ್ ಹತ್ರ ಹೋಗ್ತೀವಲ್ವಾ? ಅಂದ್ರೆ ಅದ್ರರ್ಥ ಹೊಟ್ಟೆ ಕ್ರೇಜಿ ಅಂತಾನ? ಮತ್ ಹಾಗೆ ಗಂಟ್ಲು ಕೆಟ್ಟಿದಾಗ, ಮೂಗಿಗೇನಾದ್ರು ಆದ್ರೆ, ಕಿವಿಗೇನಾದ್ರು ಆದ್ರೆ ENT ಹತ್ರ ಹೋಗ್ತೀವಲ್ವಾ? ಅದ್ರ ಅರ್ಥ ಗಂಟ್ಲು ಕ್ರೇಜಿ ಅಂತ ಅಲ್ಲ ತಾನೆ? ಹಾ, ಹೇಗೆ ಕಿವಿ, ಮೂಗು, ಗಂಟ್ಲು, ಕೈ, ಕಾಲು ಇವೆಲ್ಲ ಶರೀರದ ಅಂಗಗಳು, ಹಾಗೆ ಮೆದುಳು ಕೂಡ ಶರೀರದ ಅಂಗ. ಹೀಗಿದ್ದಾಗ ಮೆದುಳಿನ ಡಾಕ್ಟರ್ ಹತ್ರ ಹೋಗಕ್ಕೆ ಯಾಕೆ ಹೆದರ್ಬೇಕು? ಮತ್ತೆ ಎಲ್ಲದಕ್ಕಿಂತ ಒಳ್ಳೆ ವಿಷಯ ಏನಂದ್ರೆ ಅಲ್ಲಿ ಆ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೂಡ ಇರೋದಿಲ್ಲ. ಇಂಜೆಕ್ಷನ್ ಬೀಳಲ್ಲ. ನನ್ ಕಂದ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ನಮ್ಮ ಮಗಳಿಗೆ ತುಂಬಾನೇ ನೋವು ಕೊಟ್ಬಿಟ್ವಿ. ಏಟ್ ಮಕ್ಳಿಗಾಗತ್ತೆ, ಮತ್ತೆ ನೋವು ತಂದೆ ತಾಯಿಗಾಗತ್ತೆ.
ಜಸ್ಟ್ ರಿಲ್ಯಾಕ್ಸ್. ನಿಮ್ಮ ಮಗಳನ್ನ ನನ್ನ ಹತ್ರ ಕರ್ಕೊಂಡು ಬಂದು ನೀವು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಶಿ ರಿಯಲಿ ನೀಡೆಡ್ ಹೆಲ್ಪ್. ಅವಳ ಮನ್ಸಲ್ಲಿ ತುಂಬಾ ಕೋಪ ಇದೆ, ತುಂಬಾ ಭಯನೂ ಇದೆ. ಬೇಸಿಕಲಿ ಅವಳಿಗೆ ಈ ವಿಷಯನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವಳ ಪೇರೆಂಟ್ಸ್ ಡಿವೋರ್ಸ್ ತಗೋತಾ ಇರೋದನ್ನ. ದೋಷಿ ಆಲ್ವೇಸ್ ನ್ಯೂ ನೀವಿಬ್ರು ಒಬ್ರಿಗೊಬ್ರು ಖುಷಿಯಾಗಿಲ್ಲ ಅಂತ. ಆದ್ರೆ ನೀವಿಬ್ರು ಬೇರೆ ಆಗೋದನ್ನ ಅವಳಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅವಳ ಪ್ರಕಾರ ಹ್ಯಾಪಿ ಫ್ಯಾಮಿಲಿ ಯಾವುದು ಅಂತಂದ್ರೆ ಎಲ್ರೂ ಒಟ್ಟಿಗೆ, ಮಕ್ಕಳು, ಅಪ್ಪ ಅಮ್ಮ ಒಂದೇ ಮನೇಲಿ ಒಂದೇ ಸೂರ್ಯನ ಕೆಳಗಡೆ ಇರ್ತಾರೆ, ರೈಟ್? ಆದ್ರೆ ಇಲ್ಲಿ ಅವಳ ಫ್ಯಾಮಿಲಿ ಮುರಿತಾ ಇರೋದವಳು ಕಾಣಿಸ್ತಾ ಇದೆ. ಮಿಸಸ್ ವನರಾಜ್, ಐ ಫೀಲ್ ನಿಮ್ ಮಗಳು ನಿಮ್ ಬಗ್ಗೆ ಜಾಸ್ತಿ ಡಿಸಪಾಯಿಂಟ್ ಆಗಿದ್ದಾಳೆ. ಯಾಕಂದ್ರೆ ಅವಳು ಯೋಚಿಸೇ ಇರ್ಲಿಲ್ಲ ನೀವಿಷ್ಟು ದೊಡ್ಡ ನಿರ್ಧಾರ ತಗೋತೀರಾ ಅಂತ. ಅವಳಿಗಿವಾಗ ಸಡನ್ ಆಗಿ ಅನ್ನಿಸ್ತಾ ಇದೆ ನಮ್ಮಮ್ಮ ಮುಂಚೆ ಹೇಗಿದ್ಲೋ ಈಗ ಹಾಗಿಲ್ಲ ಅಂತ. ಯಾಕಂದ್ರೆ ನೀವ್ ಯಾವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ, ರೈಟ್? ಫರ್ಗಿವ್ ಅಂಡ್ ಫರ್ಗೆಟ್ ಪಾಲಿಸಿ ನಿಮ್ದಾಗಿಸ್ಕೊಂಡಿದ್ರಿ. ಬಹುಶಃ ಅವಳು ಈ ಸಲನೂ ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ಲು, ಆದ್ರೆ ನೀವು ಹಾಗೆ ಮಾಡ್ಲಿಲ್ಲ. ಹಾಗಾಗಿ ಪಾವನಿಗೆ ಇದು ತುಂಬಾ ದೊಡ್ಡ ಶಾಕಿಂಗ್ ವಿಚಾರ ಆಗಿದೆ. ಅಂದ್ರೆ ನೀವು ಇದನ್ನೇ ಹೇಳ್ತಿದ್ದೀರಾ, ನಾವು ಎಲ್ಲ ಮರ್ತು ಒಟ್ಟಿಗೆ ಇರಬೇಕು ಅಂತ. ಆಗ ಮಾತ್ರ ಸ್ವೀಟಿ ಪಾವನಿ ಸರಿ ಹೋಗ್ತಾಳೆ. ಇಸ್ ದಿಸ್ ಓನ್ಲಿ ದ ಸೊಲ್ಯೂಷನ್ ಡಾಕ್ಟರ್? ನೋಡಿ, ನಾನು ಹಾಗೆ ಹೇಳಲಾರೆ. ನೀವು ನಿಮ್ಮ ಮಗಳ ಖುಷಿಗೋಸ್ಕರ ನಿಮ್ಮ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಒಟ್ಟಿಗಿರಿ ಅಂತ. ಬಟ್ ಅವಳು ಆ ಶಾಕಿಂದ ಹೊರಗೆ ಬರಬೇಕು ಅಂದ್ರೆ ಸತ್ಯನ ಒಪ್ಕೊಳ್ಳೋದಕ್ಕೆ ನಾವು ಅವಳಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ, ರೈಟ್? ನಿಮ್ಮಿಬ್ರು ಡಿವೋರ್ಸ್ ಇಂದಾಗಿ ನಾನು ಅಪ್ಪ ಅಮ್ಮನ ಪ್ರೀತಿನ ಕಳ್ಕೊತಾ ಇದ್ದೀನಿ ಅಂತ ಅವಳಿಗೆ ಅನ್ನಿಸ್ಬಾರ್ದು ಅಂತಂದ್ರೆ ನೀವಿಬ್ರು ಅವಳ ಜೊತೆ ಹೆಚ್ಚಿನ ಸಮಯನ ಕಳಿಬೇಕಾಗತ್ತೆ. ಐ ನೋ ನೀವಿಬ್ರು ಈಗಾಗ್ಲೇ ಡಿಸೈಡ್ ಮಾಡ್ಕೊಂಡಿದ್ದೀರಾ ನಾವಿಬ್ರು ಬೇರೆ ಆಗ್ಬೇಕು ಅಂತ. ಆದ್ರೆ ಈ ವಿಚಾರನ ಅವಳಿಗೆ ಪ್ರೀತಿಯಿಂದ ನಿಧಾನವಾಗಿ ಅವಳಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಎಲ್ಲಿವರೆಗೂ ಅವಳು ಅರ್ಥ ಮಾಡ್ಕೊಳಲ್ವೋ ನೀವಿಬ್ರು ಪ್ಲೀಸ್ ಮ್ಯಾನೇಜ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಅವಳಿಗನ್ಸತ್ತೆ ನಾನು ನನ್ನ ತಾಯಿನ ಇಲ್ಲ ತಂದೆನ ಇಲ್ಲ ಇಬ್ಬರನ್ನೂ ಕಳ್ಕೊಂಡ್ಬಿಡ್ತೀನಿ ಅಂತ. ಈಗ ಎಂಗ್ಸೈಟಿ ಮೆಡಿಸಿನ್ ಅಂತೂ ನಾನು ಕೊಟ್ಟಿರ್ತೀನಿ, ಆದ್ರೆ ಅದು ಟೆಂಪರರಿ ಸೊಲ್ಯೂಷನ್. ಹಾನೆಸ್ಟ್ಲಿ ಪಾವನಿಗೆ ಈಗ ಮೆಡಿಸಿನ್ ಬೇಕಾಗಿಲ್ಲ, ಅಟೆನ್ಷನ್ ಮತ್ತೆ ಪ್ರೀತಿ ಬೇಕು. ನಿಮ್ಮಿಬ್ರ ಅವಶ್ಯಕತೆ ಇದೆ, ಅದೇ ಅವಳ ಬೆಸ್ಟ್ ಟ್ರೀಟ್ಮೆಂಟ್. ಪ್ಯಾರೆಂಟ್ಸ್ ಲವ್ ಇಸ್ ದ ಬೆಸ್ಟ್ ಮೆಡಿಸಿನ್. ಇನ್ಫ್ಯಾಕ್ಟ್ ಐ ಸಜೆಸ್ಟ್ ನೀವಿಬ್ರು ಅವಳನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಆದಷ್ಟು ಹೆಚ್ಚಿನ ಸಮಯ ಅವಳ ಜೊತೆ ಕಳೀರಿ. ನಾವು ಹಾಗೆ ಮಾಡ್ತೀವಿ. ಓಕೆ, ನೀವೇನ್ ಹೇಳಿದ್ರು ಅದನ್ನ ನಾವು ಖಂಡಿತ ಮಾಡ್ತೀವಿ. ನಮ್ಮ ಮಗಳ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಮ್ಯಾಮ್. ಹಾ, ಗ್ರೇಟ್. ಎಲ್ರೂ ಎಲ್ಲಿ ಹೋದ್ರು? Yo, summer is back. ವಿಂಟರ್ I missed you, rockstar. ನಾನು ನನಗಿಂತ ಜಾಸ್ತಿ ಮಾಡ್ಕೊಂಡ್ರಲ್ಲ ಬಿಡಿ. ಮರ್ತ್ಬಿಟ್ಯಾ ನೀನು? ಅಮ್ಮ ನಾನು ನಾನು ಒಂದ್ ವಾರ ಆಚೆ ಹೋಗಿದ್ದಕ್ಕೆ ನೀನ್ ಸೀನ್ ಮಾಡ್ಕೊಂಡ್ಯಾ? ಸಾರಿ. ಸಾರಿಯಿಂದ ಏನೂ ಆಗಲ್ಲ. ಇವಾಗ ತಪ್ಪು ಮಾಡಿದೆ ಅಂದ್ರೆ ಶಿಕ್ಷೆ ಆಗೇ ಆಗತ್ತೆ ಅಲ್ವಾ ತುಷಾರಣ್ಣ? ಅಫ್ಕೋರ್ಸ್. ಇಲ್ಲ, ಯಾವ ಶಿಕ್ಷೆನೂ ಬೇಡ. ಏನ್ ಬೇಡ ಬೇಡ? ನಿನಗೆ ಗೊತ್ತಾ ನಿನ್ನಿಂದ ನಮ್ಗೆಲ್ಲ ಎಷ್ಟು ತೊಂದರೆ ಆಯ್ತು ಅಂತ? ಕೂಲ್ ಡೂಡ್. ಎಸ್ ಮೈ ಕ್ಯೂಟ್ ಇಡಿಯಟ್. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಬಿ ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಸುಬ್ಬಿ ಸುಬ್ಬಾಲಿ ನಿನ್ನ ಹಾಡಲ್ಲಿ
ಏನಾಯ್ತು? ನೀವಿಬ್ರು ಯಾಕೆ ಅಳ್ತಿದ್ದೀರಾ? ಅಯ್ಯೋ, ನಾನ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ನಿಮ್ಮಿಬ್ರು ಪ್ರಾಣ ತಿಂತೀನಿ. ಹಾಗೆ ಮಾಡು. ಹಾಗೆ ಮಾಡು. ನನ್ ಮಾತಿನ ಅರ್ಥ ಮಾಡೋಣ ಅಂತ.